ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಪ್ರತಿದಿನ ನಿಮಗೋಸ್ಕರ ಒಂದು ಸರಳವಾಗಿರ್ತಕ್ಕಂಥ ವಿಧಾನ, ಪರಿಹಾರಗಳ ಒಂದು ಆಗ್ರಹ ನಿಮಗೆ ಕೊಡ್ತಾ ಇದ್ದೇನೆ. ವಾಸ್ತುವಿನ ಪ್ರಕಾರ ಉತ್ತರ ಭಾಗದಲ್ಲಿ, ಅಂದರೆ ಅರ್ಥಾತ್ ನೀವು ಭಾಳ ಮುಖ್ಯವಾಗಿ ಉತ್ತರ ಅಂದೆಟ್ಗೆ ನೋಡಿ, ಕರೆಕ್ಟಾಗಿ ಎಕ್ಸಾಕ್ಟ್ ಉತ್ತರ ಬರುತ್ತೆ. ಉತ್ತರ ಈಶಾನ್ಯ ಉತ್ತರ ಹೀಗೆ ಬರ್ತದೆ. ಈ ಕಡೆ ಬರ್ತಾ ಉತ್ತರ ವಾಯುವ್ಯ, ಉತ್ತರ ವಾಯುವ್ಯ ಉತ್ತರ ನಾನಾ ರೀತಿಯಾಗಿ ಬರ್ತದೆ. ನೀವು ಎಕ್ಸಾಂಪಲ್ ನಿಮಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ, ನಿಮಗೆ ಏನಾದರೂ ಮ್ಯಾಥಮೆಟಿಕ್ಸ್ ಕರೆಕ್ಟಾಗಿ ಗೊತ್ತಿದ್ದರೆ ಆ ಏರಿಯಾ ಎಷ್ಟಿದೆ, ಲೆಂತ್ ಎಷ್ಟಿದೆ ಡಿವೈಡೆಡ್ ಬೈ 9 ಅಂತ ನೋಡ್ತೀವಿ. ಆ 9 ಭಾಗಗಳನ್ನು N1, N2, N3, N4 ಅಂತ ಮಾಡ್ತೀವಿ. ಆ ವಿಭಾಗದಲ್ಲಿ ಮ್ಯಾಕ್ಸಿಮಮ್ ಕೆಲವೊಂದು, ಯಾಕೆಂದರೆ ಲಕ್ಷ್ಮಿಯ ಸ್ಥಾನ ಅಂತ ನೋಡ್ತೀವಿ. ನೀವೇನು ಕುಬೇರ ಸ್ಥಾನ ಅಂತ ನೋಡ್ತೀವಲ್ಲ, ಮ್ಯಾಕ್ಸಿಮಮ್ ಕುಬೇರ ಸ್ಥಾನ ಇರೋದೇ ನಾರ್ತಲ್ಲಿ. ವೆಲ್ತ್ ಅಟ್ರಾಕ್ಷನ್ ಮಾಡೋದು ನಾರ್ತಲ್ಲಿ. ವಾಸ್ತುವಿನ ಪ್ರಕಾರ ವೆಲ್ತ್ ಅಟ್ರಾಕ್ಷನ್ಸ್ ಹೇಗೆ ಮಾಡೋದು, ಈ ಪಿಕ್ಚರನ್ನು ಎಲ್ಲಿ ಹಾಕಬೇಕು, ಇದರಿಂದ ಏನಾದರೂ ಬದಲಾವಣೆ ಸಿಗುತ್ತಾ? ಅಫ್ಕೋರ್ಸ್ ಆ ಸ್ಥಾನ ಯಾವುದು, ಏನು ಬದಲಾವಣೆ ಸಿಗುತ್ತೆ ಅಂತ ನಾನು ಹೇಳಿರ್ತಕ್ಕಂಥದ್ದನ್ನು ಮಾಡಿ ನೋಡಿ. ನಿಮಗೇನಾದರೂ ಬದಲಾದರೆ ಕಾಮೆಂಟ್ ಮಾಡಿ, ಖಂಡಿತ ಶುಭವಾಗ್ತದೆ. ನೋಡೋಣ. ಸೊ ಅದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳೋಣ. ಈ ದಿನ ಗುರುವಾರ, ಏಕಾದಶಿ ತಿಥಿ ಇರ್ತಕ್ಕಂಥದ್ದು, ಭಾಳ ವಿಶೇಷವಾಗಿ ಫಲಗಳು ಸಿಗ್ತದೆ. ಶುಕ್ಲ ಪಕ್ಷ, ಶಿವಯೋಗ ಇರತಕ್ಕಂಥ ಸಮಯ, ವಾಣಿಜ್ಯ ವಿಷ್ಟೀಕರಣ ಇರತಕ್ಕಂಥದ್ದು. ಚಂದ್ರ ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಮಧ್ಯಾಹ್ನ 2 ಗಂಟೆ 11 ನಿಮಿಷದಿಂದ 3 ಗಂಟೆ 52 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 5 ಗಂಟೆ 44 ನಿಮಿಷದಿಂದ 7 ಗಂಟೆ 26 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 7 ನಿಮಿಷದಿಂದ 10 ಗಂಟೆ 48 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದ ಸಹಿತ ಬೆಳಗ್ಗೆ 10 ಗಂಟೆ 3 ನಿಮಿಷದಿಂದ 10 ಗಂಟೆ 59 ನಿಮಿಷದವರೆಗೂ. ಅದೇ ರೀತಿಯಾಗಿ ಕಂಟಕ ಮೃತ್ಯು ದೋಷವನ್ನು ನೋಡೋದಾದರೆ, ಇದು ಮಧ್ಯಾಹ್ನ 3 ಗಂಟೆ 39 ನಿಮಿಷದಿಂದ 4 ಗಂಟೆ 34 ನಿಮಿಷದವರೆಗೂ. ಸ್ನೇಹಿತರೆ, ಹಾಗಾಗಿ 12 ರಾಶಿಗಳ ಈ ದಿನದ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ಳೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾವಹಾರಿಕವಾಗಿ ಶುಭವಿದೆ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ, ಹೊಸ ಸ್ನೇಹಿತರು ಬರ್ತಾರೆ. ಹಾಗೆ ಒಂದು ಕ್ರಿಯೇಟಿವ್ ಇರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಒಂದು ಎಚ್ಚರಿಕೆಯಲ್ಲಿ ಮೇಷರಾಶಿಯವರು ಏನು ಉಪಯೋಗಿಸ್ಕೋಬೇಕು, ಯಾವುದೇ ಸ್ನೇಹಿತರನ್ನು ಬೇಗ ನಂಬೇಡಿ. ದಿನ ಭಾಳ ಮುಖ್ಯವಾಗಿ ಇದನ್ನು ತಿಳ್ಕೊಳ್ಳೇಬೇಕಾಗ್ತದೆ. ಕ್ರಿಯೇಟಿವ್ ಮೈಂಡ್ ಇರುತ್ತೆ, ವ್ಯಾವಹಾರಿಕವಾಗಿ ಗುಡ್ ಇರುತ್ತೆ, ಹಣ ದುಡಿತೀರ, ಹಾಗೆ ಹಣ ಕಳೀತೀರ ಕೂಡ. ಲಾಭವೂ ಕೂಡ ಕೆಲವೊಂದು ನಷ್ಟಗಳನ್ನು ತರೋದ್ರಿಂದ ನೀವು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ದಿನ ಮ್ಯಾಕ್ಸಿಮಮ್ ಹಣ ಉಳಿತದೆ, ನಷ್ಟ ಕಡಿಮೆ ಆಗುತ್ತೆ. ಬಟ್ ಸ್ನೇಹಿತರ ಬಗ್ಗೆ ಎಚ್ಚರ. ಯಾರೇ ಹೊಸೊಬ್ಬರು ಬಂದರೂ ಇದನ್ನು ನಂಬಲಿಕ್ಕೆ ಹೋಗಬೇಡಿ. ವ್ಯಾವಹಾರಿಕವಾಗಿ ಭಾಳ ಎಚ್ಚರವಾಗಿರಬೇಕು. ಸ್ವಲ್ಪ ಮಟ್ಟಿಗೆ ಈ ಸಂಗಾತಿಯ ಮೇಲೆ ಅನುಮಾನದ ದೃಷ್ಟಿ ಬರ್ತಕ್ಕಂಥದ್ದಿರುತ್ತೆ. ಅದು ಆಲೋಚನೆಗಳನ್ನು ಬಂದಾಗ ಸ್ವಲ್ಪ ಎಚ್ಚರದಿಂದ ವರ್ತನೆಯನ್ನು ಮಾಡೋದು ಉತ್ತಮ. ಸಾಧ್ಯವಾದರೆ ನೀವು ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ಮಂತ್ರಗಳನ್ನು ಜಪವನ್ನು ಮಾಡಿ, ದುರ್ಗಾ ಸ್ತೋತ್ರಗಳನ್ನು ಜಪವನ್ನಾದರೂ ಮಾಡ್ಬೋದು, ಶುಭವಾಗ್ತದೆ. ವೃಷಭ ರಾಶಿಯವರ ಫಲ. ವೃಷಭ ರಾಶಿಯವರಿಗೆ ಶತ್ರುವಿನ ಮೇಲೆ ವಿಜಯ. ಕೆಲಸದಲ್ಲಿ, ರಾಜಕೀಯ ವಿಚಾರದಲ್ಲಿ 100% ಸೋ ಗುಡ್. ಬಟ್ ಕೆಲಸಗಾರರನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ. ಇದನ್ನು ಅದೊಂದು ಡಿಫಾಲ್ಟ್ ಇರುತ್ತೆ.
ಎಲ್ಲ ಲಾಭ ಬೇಕು, ಕೆಲಸಗಾರರನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ. ನೀವೇನಾದರೂ ಅಥಾರಿಟಿ ಟೀಮ್ ಲೀಡ್ ಮಾಡೋದು, ಒಂದು ರಾಜಕೀಯದಲ್ಲಿದ್ದಿರೋ ಕಪಟ ಬುದ್ಧಿ ಜಾಸ್ತಿ ಇರ್ತದೆ. ಅದನ್ನು ಸ್ವಲ್ಪ ದೂರ ತಳ್ಳಿ ಆದಷ್ಟು ಶುಭದಿಂದ ಧರ್ಮದಿಂದ ನಡ್ಕೊಳ್ಳಿ. ಎಲ್ಲ ಲಾಭವನ್ನು ನನಗೆ ಬೇಕು ಅಂತಕ್ಕಂಥ ವಿಚಾರಗಳನ್ನು ಸ್ವಲ್ಪ ತಪ್ಪಿಸ್ಬೇಕು ವೃಷಭ ರಾಶಿಯಲ್ಲಿರ್ತಕ್ಕಂಥ. ಬಟ್ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯವಾಗಿ ಹೇಗೆ ಲಾಭ ತಗೋಬೇಕು ಆ ವಿಚಾರದಲ್ಲಂತೂ ಅದ್ಭುತವಾಗಿರ್ತಕ್ಕಂಥ ಫಲಗಳಿರುತ್ತೆ. ಯಾವುದೇ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೂ ಯಶಸ್ಸು ಖಂಡಿತ ಇದೆ. ಮಿಥುನ ರಾಶಿಯ ಫಲಾಫಲ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಕೆಲಸದಲ್ಲಿ ಸ್ವಲ್ಪ ನಿಧಾನ ಮಂದಗತಿ ಆಗ್ತಕ್ಕಂಥದ್ದು ಇರುತ್ತೆ. ಕೆಲವೊಂದು ನಾನು ಇವತ್ತು ಹೇಳ್ತಾ ಇದ್ದೇನೆ, ಮಿಥುನ ರಾಶಿ ಇವತ್ತು ರಾಜಕೀಯವಾಗಿರ್ತಕ್ಕಂಥ ಬಲಾಬಲ ಫಲಾಫಲ ಎರಡೂ ಇರ್ತದೆ. ಬಟ್ ಸ್ನೇಹಿತರು ಮೋಸ ಮಾಡಿಬಿಡ್ತಾರೆ. ಬಿ ಕೇರ್ಫುಲ್. ನಿಮಗೂ ಇದನ್ನು ತಟ್ಟುತ್ತೆ, ತೊಂದರೆ ಇಲ್ಲ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾವುದೋ ಒಂದು ಸ್ನೇಹಿತರನ್ನು ನಂಬ್ತೀರಾ, ಖಂಡಿತವಾಗಿ ಇದರಿಂದ ಮೋಸವಾಗೋದು ಸತ್ಯ. ನೀವು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಡನ್ನಾಗಿ ಇದನ್ನು ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಸ್ವಲ್ಪ ನಿಮ್ಮ ಬುದ್ಧಿಶಕ್ತಿಗೆ ಕೆಲಸ ಕೊಡಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಹಿತವಾಗಿ ದುರ್ಗಾ ಕವಚ ಮಂತ್ರಗಳನ್ನು, ದುರ್ಗಾ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿದ್ರೆ ಒಳ್ಳೆಯದು. ಹಾಗೆ ಕಟಕ ರಾಶಿ ಎಚ್ಚರ, ಇದನ್ನು ಖಂಡಿತ ಎಚ್ಚರ ಇರಿ. ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳು ಬರುತ್ತೆ. ಸಂಬಂಧಗಳಲ್ಲಿ ಬಿರುಕಾಗ್ತಕ್ಕಂಥದ್ದು ಕೂಡ ಇದೆ. ದಾಂಪತ್ಯದ ವಿಚಾರದಲ್ಲೂ ಸ್ವಲ್ಪ ನೋವುಗಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಕೆಲವೊಂದು ಬಾರಿ ಅಧಿಕವಾಗಿರ್ತಕ್ಕಂಥ ಫಲಗಳು ಅಂದರೆ ಲಾಭ ಬರ್ತಕ್ಕಂಥದ್ದು ಇದೆ. ಬಟ್ ಅಫ್ಕೋರ್ಸ್ ಆದರೂ ಕೂಡ ಇದು ಅನ್ಎಕ್ಸ್ಪೆಕ್ಟೆಡ್. ಬಟ್ ಎಕ್ಸ್ಪೆಕ್ಟೆಡ್ ಸಮಥಿಂಗ್ ಈಸ್ ಡೇಂಜರ್. ಸ್ವಲ್ಪ ಜಾಗರೂಕತೆ. ಸಾಧ್ಯವಾದಷ್ಟು ಉದ್ದಿನ ಕಾಳು ದಾನವನ್ನು ಮಾಡೋದು ಮರಿಬೇಡಿ. ದುರ್ಗಾ ಸಪ್ತಶತಿ ಏನಾದರೂ ಓದಕ್ಕೆ ಬಂದರೆ ಖಂಡಿತವಾಗಿ ಓದಿದ್ದೀರ, ಭಾಳ ಶುಭವಾಗ್ತದೆ. ದುರ್ಗಾ ದೇವಸ್ಥಾನವನ್ನು ಕೂಡ ಭೇಟಿ ಮಾಡೋದು ಒಳ್ಳೆಯದು. ಸಿಂಹರಾಶಿಯ ಫಲಾಫಲ ಹೇಗೆ? ಸಿಂಹರಾಶಿಯವರು ಮಾತಿನಲ್ಲೇ ಇವತ್ತು ಎಲ್ಲವನ್ನು ಮರಳು ಮಾಡ್ತಕ್ಕಂಥದ್ದೇ ಸಾಧ್ಯತೆ ಇರುತ್ತೆ. ಎದುರಾಳಿಗಳನ್ನು ಮಂತ್ರಮುಗ್ಧರನ್ನಾಗಿ, ಅಂದರೆ ಕೇವಲ ಮಾತುಗಳಿಂದ ಆಕರ್ಷಣೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಆದರೆ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ತದೆ. ಆದರೂ ನೀವೆಷ್ಟೇ ಬ್ಯೂಟಿಫುಲ್ಲಾಗಿ ಏನೇ ಮಂತ್ರಮುಗ್ಧ ಮಾಡಿದ್ರೂ ಅದೇ ಗ್ರಾಹಕರು ನಿಮಗೆ ಮೋಸ ಮಾಡ್ತಾರೆ. ಈ ದಿನ ಸ್ವಲ್ಪ ಎಚ್ಚರವಾಗಿರಬೇಕು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಈ ದಿನ ನೀವು ಸರಳವಾಗಿರ್ತಕ್ಕಂಥ ವಿಧಾನ, ಶಿವರ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ ಮೈಂಡ್ ಸ್ವಲ್ಪ ರಿಜಿಡ್ನೆಸ್ ಬರುತ್ತೆ, ಲಾಭವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗೆ? ಸೊ ಕನ್ಯಾ ರಾಶಿಯವರ ಫಲವನ್ನು ನಾವು ತಗೊಂಡಾಗ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ಪಡಿತಕ್ಕಂಥದ್ದಿದೆ. ವ್ಯಾವಹಾರಿಕವಾಗಿ ಲಾಭ ಕೂಡ ಇದೆ. ಶತ್ರುವಿನ ಮೇಲೆ ವಿಜಯ, ಶತ್ರುವಿನಿಂದಲೂ ಲಾಭ. ನೋಡಿ ಹೆಂಗಿದೆ ಅಂತ. ಮ್ಯಾಕ್ಸಿಮಮ್ ಅದೇ ಥರ ಇದೆ. ಶತ್ರು ಬರಬೇಕಾಗಿರ್ತಕ್ಕಂಥ ಹಣ ಬಂದು ಸೇರುತ್ತಿದ್ದೀರ, ಸುಸಲಿತವಾಗಿ ಬರ್ತಕ್ಕಂಥದ್ದು ಇರ್ತದೆ. ಕೆಲಸಗಳು ಕೂಡ ಅಷ್ಟೇ ಕ್ರಿಯೇಟಿವ್ ಆಗಿ ವರ್ಕ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಯಾರ್ಯಾರು ಈ ಕನ್ಯಾ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನೀವು ಈ ದಿನ ಅತಿಯಾದಂಥ ಎಕ್ಸ್ಪೆಕ್ಟೇಷನನ್ನು ಯಾವುದನ್ನು ಇಟ್ಕೋಬೇಡಿ. ತುಂಬ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಶುಭವಿದೆ. ತುಲಾರಾಶಿಯ ಫಲಾಫಲ ಹೇಗಿರುತ್ತೆ? ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆ ಆಗ್ತದೆ. ಸಾಲದ ಭೀತಿ ಕಾಡ್ತದೆ. ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ. ತುಲಾರಾಶಿಯವರು ಸ್ವಲ್ಪ ಜಾಗರೂಕತೆ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ನಷ್ಟ ಕೂಡ ಇದೆ. ಹಣಕಾಸು ವಹಿವಾಟುಗಳು ಬುದ್ಧಿಶಕ್ತಿಯ ಆಧಾರಿತವಾಗಿದ್ದರೇನೋ ಪರವಾಗಿಲ್ಲ. ಬಂಡವಾಳವನ್ನು ಹಾಕಿ ತೆಗಿತೀರಿ ಅಂದರೆ ಅಷ್ಟು ಉತ್ತಮತೆಗೆ ಬರೋದಿಲ್ಲ. ಟ್ರೇಡಿಂಗ್ ವಿಚಾರದಲ್ಲಿ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥ ಸಾಧ್ಯತೆ ಬರುತ್ತೆ. ತುಲಾರಾಶಿಯವ್ರಿಗೆ ಕ್ರಿಯೇಟಿವಿಟಿ, ಫಿಲಮ್, ಸ್ಪೋರ್ಟಿವ್ ಈ ವಿಚಾರದಲ್ಲಿ ಸ್ವಲ್ಪ ಲಾಭವಿದೆ. ವೃಶ್ಚಿಕ ರಾಶಿಯ ಫಲಾಫಲ ಹೇಗೆ? ವೃಶ್ಚಿಕ ರಾಶಿಯವರು ತಲೆಯಲ್ಲಿ ಇಲ್ಲದವೆಲ್ಲ ಏನೇನೋ ಬೇಕಾ ಅಧ್ವಾನ ಆಚರಣೆ ಜಾಸ್ತಿ ತುಂಬಿಕೊಳ್ತೀರ. ಬಟ್ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನವಾಗ್ತದೆ. ಜೊತೆಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಲದ ಭೀತಿಗಳು ಕಾಡ್ತಕ್ಕಂಥದ್ದು ಕೂಡ ಕಾಡುತ್ತೆ. ಅನ್ನೆಸಸರಿಯಾಗಿರ್ತಕ್ಕಂಥ ವಿಚಾರಗಳಿಗೆ ತಲೆ ಕೊಡಬೇಡಿ. ಕಾಮಗಿರಿ ದುರ್ಗಾ ಮಂತ್ರಗಳು ನಿಮಗೆ ಕೂಡ ಶುಭದಾಯಕ ಆಗುತ್ತೆ. ಸಾಧ್ಯವಾದರೆ ಶ್ರೀ ಸೂಕ್ತವನ್ನು ಓದಿ ಒಂಟಿತನವನ್ನು ಬಿಡಿ. ಈ ದಿನ ಸ್ವಲ್ಪ ಎಲ್ಲರೊಟ್ಟಿಗೂ ಬೆರಿತಕ್ಕಂಥದ್ದು ಮಾಡಿದ್ರೆ ಸ್ವಲ್ಪ ಶುಭದಾಯಕವಾಗ್ತದೆ. ಧನುರಾಶಿಯವ್ರಿಗೆ ಖಂಡಿತ ಭಾಳ ಕ್ರಿಯೇಟಿವ್, ಸ್ಪೋರ್ಟಿವ್ ಆಗಿರ್ತೀರ. ಏನು ಮಾಡ್ತಿದ್ಯಾ, ಆ ಕೆಲಸ ಮಾಡಬೇಕಾ,
ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಕ್ಕೆ ಮುಗಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ. ಕ್ರಿಯೇಟಿವ್ ಫೀಲ್ಡು ರೈಟ್ರಿಗೆ ಇದನ್ನು ಅದ್ಭುತವಾಗಿರ್ತಕ್ಕಂಥ ಫಲ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭದಾಯಕ, ಲಾಭದಾಯಕವಾಗಿ ಮ್ಯಾಕ್ಸಿಮಮ್ ಗುಡ್ಡಿದೆ, ಒಳ್ಳೆಯದಾಗುತ್ತೆ. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗೆ? ಬರೀ ಹಣಕಾಸಿನ ವಿಚಾರದಲ್ಲೇ ತಲ್ಲೀನತೆ ಇರುತ್ತೆ. ಹಾಗೆ ಸಾಧ್ಯವಾದಷ್ಟು ವ್ಯಾಪಾರ ವಹಿವಾಟುಗಳು ಹೇಗೆ ಲಾಭವನ್ನು ತರಬೇಕು ಇವೆಲ್ಲ ವಿಚಾರದಲ್ಲಿರುತ್ತೆ. ಆದರೆ ಕುಟುಂಬದಲ್ಲಿ ಸಾಮರಸ್ಯಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಬರುತ್ತೆ. ಬಟ್ ಇನ್ನೆಲ್ಲ ವಿಚಾರದಲ್ಲಿ ಸ್ವಲ್ಪ ಶುಭವಿರ್ತಕ್ಕಂಥದ್ದು, ಲಾಭ ಇರ್ತಕ್ಕಂಥದ್ದೇ ಜಾಸ್ತಿ ಇದೆ, ಒಳ್ಳೆಯದಾಗುತ್ತೆ ಕೂಡ. ಕುಂಭರಾಶಿಯ ಫಲಾಫಲ ಹೇಗೆ? ಕುಂಭರಾಶಿಯವ್ರಿಗೆ ಆ ಕೆಲಸ ಮಾಡಬೇಕು, ಇದನ್ನು ಮಾಡಬೇಕು, ಅಥವಾ ಯಾರ ಜೊತೆ ಅಂದರೆ ಅಟ್ಲೀಸ್ಟ್ ಏನಾದರೂ ತಾವು ಪಾರ್ಟ್ನರ್ಶಿಪ್ಪಲ್ಲೋ ಮತ್ತೊಂದು ಆ ವಿಚಾರದಲ್ಲಿ ನಾವು ಮಾತಾಡಬೇಕು, ಇವೆಲ್ಲ ಅಂದ್ಕೊಳ್ತೀರ. ಆದರೆ ಎಲ್ಲವನ್ನು ಕೈ ಬಿಟ್ಬಿಡ್ತೀರ. ಸೋಂಬೇರಿತನ ಕೂಡ ಕಾಡುತ್ತೆ. ಬಿಡು ನಾಳೆ ಮಾಡ್ಕೊಳ್ಳೋಣ, ಬಿಡು ನಾಳೆ ಮಾತಾಡೋಣ, ಇವೆಲ್ಲ ವಿಚಾರಗಳು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ. ಕೆಲಸದಲ್ಲಿ ಕೂಡ ಅಶ್ರದ್ಧೆ ಇರತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಅಷ್ಟು ಏನೇನೋ ಆಲೋಚನೆಗಳು ಬಂದರೂ ಕೂಡ ಯಾವುದೇ ಆದಂಥ ವಿಚಾರಗಳು ಫುಲ್ಫಿಲ್ ಆಗೋದಿಲ್ಲ. ನೀವು ಆ ಲೇಸಿನೆಸ್ಸನ್ನು ಬಿಡಿ, ಈ ಕೆಲಸ ಮಾಡಬೇಕಾ ಆ ಥರದ ವಿಚಾರಗಳಲ್ಲಿ ಮಾತ್ರ ತಲ್ಲೀನತೆಯನ್ನಾಗಿ ಶಿವನ ಮಂತ್ರಗಳನ್ನು ಹೆಚ್ಚು ಜಪವನ್ನು ಮಾಡಿ ಮನಸ್ಥಿತಿ ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಮೀನರಾಶಿಯವರ ಫಲಾಫಲ ಹೇಗೆ? ಮೀನರಾಶಿಯವರು ಅಧಿಕ ಕೋಪದಿಂದ ಅನರ್ಥಗಳೇ ಜಾಸ್ತಿ ಇದೆ. ಎಚ್ಚರ, ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಇದನ್ನು. ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಆರೋಗ್ಯ, ಕೆಲಸ, ಸಂಗಾತಿ ವಿಚಾರದಲ್ಲಿ, ಯಾವುದೇ ವಿಚಾರದಲ್ಲಿ ಸ್ವಲ್ಪ ಎಚ್ಚರ, ಸ್ವಲ್ಪ ಜಾರಿ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಮೃತ್ಯುಂಜಯ ಜಪ ಬಹಳ ಮುಖ್ಯ. ಜೊತೆಗೆ ದುರ್ಗಾದೇವಿಗೆ ಸಾಧ್ಯವಾದಷ್ಟು ಕೂಡ ನೀವು ಈ ದಿನ ಕಣೆಗಲೆ ಪುಷ್ಪವನ್ನು ಕೊಟ್ಟು ಅಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾರ್ಥನೆಯನ್ನು ಮಾಡಬನ್ನಿ. ಇದನ್ನು ಮರೆಯಬೇಡಿ, ಇದು ಭಾಳ ಮುಖ್ಯವಾಗಿ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ವಾಸ್ತುವಿನ ಪ್ರಕಾರ ವೆಲ್ತ್ ಅಟ್ರಾಕ್ಷನ್ಸ್ ಆಗಬೇಕು ಅಂದರೆ ಹಣಕಾಸು ಅಟ್ರಾಕ್ಷನ್ಸ್ ಆಗಬೇಕು. ಎಷ್ಟೋ ಮನೆಗಳಲ್ಲಿ ನೋಡಿದ್ದೀರಾ, ಹಣ ಸುರಿತಕ್ಕಂಥ ಅಂದರೆ ಹಣ ಪೆಂಡಿ ಇರ್ತಕ್ಕಂಥ ಪಿಕ್ಚರನ್ನು ನೋಡಿದ್ದೀರ ನೀವು. ಮ್ಯಾಕ್ಸಿಮಮ್ ಆ ಒಂದು ಇರ್ತಕ್ಕಂಥ ಚಿತ್ರಗಳು ಮನಿ ಲೋಡ್ ಅಂದರೆ ತುಂಬ ಮನಿ ಡೆವಲಪ್ಮೆಂಟು ಅಥವಾ ಮನಿ ಯಾವಾಗಲೂ ಕೂಡ ಫ್ಲೋ ಆಗಿರ್ತಕ್ಕಂಥ ಪಿಕ್ಚರ್ಗಳನ್ನು ನಿಜವಾಗ್ಲೂ ಕೂಡ ನೀವು ಮ್ಯಾಕ್ಸಿಮಮ್ ನಾರ್ತ್ ಈಸ್ಟಲ್ಲಿ ಹಾಕಿ. ಅಂದರೆ ನಾರ್ತ್ ಈಸ್ಟ್ ಅಂದರೆ ತುಂಬ ನಾರ್ತ್ ಈಸ್ಟ್ ಕಡೆ ಹೋಗಬೇಡಿ, ತುಂಬ ಈ ನಾರ್ತ್ ಈಸ್ಟ್ ಕಡೆ ಮಿಡಲ್ ಆಫ್ ನಾರ್ತ್ ಸ್ವಲ್ಪ ಮಟ್ಟಿಗೆ ಅದನ್ನು 3 ಭಾಗ ಮಧ್ಯದಲ್ಲಿ ಅಲ್ಲಿ ನೀವು ನಿಮ್ಮ ಜಾಗವಿದ್ದರೆ ಖಂಡಿತವಾಗಿ ಅಲ್ಲಿ ಸ್ಟಿಕ್ ಮಾಡಿ. ಮ್ಯಾಕ್ಸಿಮಮ್ ವೆಲ್ತ್ ಅಟ್ರಾಕ್ಷನ್ಸ್ ವಾಸ್ತುವಿನ ಪ್ರಕಾರ ಆಗುತ್ತೆ. ಇದನ್ನೇ ಮನಿ ಆಕರ್ಷಣೆ ಅಂತ ಕರಿತೀವಿ. ಆ ಜಾಗ ಲಕ್ಷ್ಮಿಯ ಆಗಮನ ಸ್ಥಾನವಾಗಿರೋದ್ರಿಂದ ಮ್ಯಾಕ್ಸಿಮಮ್ ಅಟ್ರಾಕ್ಷನ್ಸ್ ಆಗಿ ಮನೆಯಲ್ಲಿ ಸ್ವಲ್ಪ ಮಾದರೂ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಮಾಡಿ ನೋಡಿ, ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.